ಇನ್ಸ್ಟಾಗ್ರಾಮ್ನಲ್ಲಿ ಇವನು ಪರಿಚಯ ಆಗ್ತಾನಂತೆ. ಉಸಲಾಯಿಸಿ ಕಿಡ್ನಾಪ್ ಕೂಡ ಮಾಡ್ಕೊಳ್ತಾನೆ. ಬಿಯರ್ನಲ್ಲಿ ಮಾದಕ ವಸ್ತುವನ್ನು ಬೆರೆಸಿ ತದನಂತರ ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಈಗ ಆರೋಪ. ಯುವತಿಯನ್ನ ಮನೆ ಸಮೀಪ ಆರೋಪಿ ಬಿಟ್ಟು ಹೋಗಿರ್ತಾನೆ ಅಲ್ತಾಫ್. ಅವನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಪೋಷಕರ ಹೇಳಿಕೆಯಂತೆ ಅತ್ಯಾಚಾರ ಪ್ರಕರಣ ಈಗ ದಾಖಲಾಗಿದೆ. ಸಂತ್ರಸ್ತೆಯ ಹೇಳಿಕೆ, ವೈದ್ಯಕೀಯ ವರದಿ ಬಳಿಕ ಮುಂದಿನ ಕ್ರಮ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಅಲ್ಲಿರುವಂತಹ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅವರು. ಸೊ ಹಿಂದೂ ಯುವತಿಯ ಕಿಡ್ನ್ಯಾಪ್ ಆ್ಯಂಡ್ ರೇಪ್ ಪ್ರಕರಣದಲ್ಲಿ ಮುಸ್ಲಿಂ ಯುವಕ ಈಗ ಅರೆಸ್ಟ್ ಆಗಿದ್ದಾನೆ. ಬಿಯರ್ನಲ್ಲಿ ಮಾದಕ ವಸ್ತು ಬೆರೆಸಿ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನೋದು ಮೇಲಿರುವಂತಹ ಆರೋಪ. ಕಾರಣ ಯುವತಿ ಸಿಕ್ಕಾಗ ನಶೆಯಲ್ಲಿದ್ದಳು ಅಂತ ಇರುವಂಥ ಮಾಹಿತಿ. ಸೊ ಇದು ಎಲ್ಲಾಗಿದೆ ಅಂತಂದರೆ ಉಡುಪಿಯ ಕಾರ್ಕಳದಲ್ಲಿ ನಡೆದಿರುವಂಥ ಘಟನೆ ಇದಾಗಿದೆ. ಹೇಗೆ ಇವರು ಪರಿಚಯ ಆಗ್ತಾರೆ ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಸಂತ್ರಸ್ತ ಯುವತಿಗೆ ಅಲ್ತಾಫ್ ಪರಿಚಯ ಆಗೋದು. ಯುವತಿಯನ್ನು ಪುಸಲಾಯಿಸಿ ಅಲ್ತಾಫ್ ಕರೆದೊಯ್ತಾನೆ. ಯಾರು 800 ಜನ ಪುಸಲಾಯಿಸ್ಬೋದು. ಪುಸಲಾಯಿಸ್ಕೊಳ್ಳೋದು ಯಾಕಾಗಬೇಕು ಯುವತಿ ಅಂತ. ಇಬ್ಬರು ಸ್ನೇಹಿತರ ಮೂಲಕ ಬಿಯರನ್ನು ತರಿಸಿಕೊಳ್ತಾನೆ ಅಲ್ತಾಫ್. ಬಿಯರ್ನಲ್ಲಿ ಮಾದಕ ವಸ್ತುವನ್ನು ಬೆರೆಸಿ ಅತ್ಯಾಚಾರ ಮಾಡ್ತಾನೆ. ಮುಸ್ಲಿಂ ಸಮುದಾಯದಲ್ಲಿ ಆಲ್ಕೋಹಾಲೇ ನಿಷೇಧ, ಅದು ಕುಡಿದ್ರೆ ಹರಾಮ್ ಅಂತ ಕರೀತಾರೆ. ಅದರಲ್ಲಿ ಅದನ್ನೇ ತರಿಸ್ತಾನೆ ಅವನು. ಆ ಬಿಯರ್ನಲ್ಲಿ ಮಾದಕ ವಸ್ತುವನ್ನು ಬೆರೆಸಿ ಅತ್ಯಾಚಾರ ಎಸಗಿದ್ದಾನೆ. ಅತ್ಯಾಚಾರ ಬಳಿಕ ಮನೆ ಬಳಿ ಬಿಟ್ಟು ಹೋಗ್ತಾನಂತೆ ಅವನು ಅಲ್ತಾಫ್. ಯಾಕೆ ಈ ರೀತಿಯಾದಂಥ ಮನಸ್ಥಿತಿಯಲ್ಲಿ ಹೋಗಬೇಕು? ಆಮೇಲೆ ಇಂತಹ ಅನೇಕ ಪ್ರಕರಣಗಳು ಕರಾವಳಿ ಭಾಗದಲ್ಲಿ ಆದರೂ ಕೂಡ ಯುವತಿಯರು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಸೊ ಕಾರ್ಕಳದಲ್ಲಿ ಯುವತಿ ಅತ್ಯಾಚಾರ ಪ್ರಕರಣ. DYSPಗೆ ಕಾರ್ಕಳ BJP ಈಗ ಮನವಿಯನ್ನ ಮಾಡಿಕೊಂಡಿದೆ. ಮಹಿಳೆಯರಿಗೆ, ಯುವತಿಯರಿಗೆ ರಕ್ಷಣೆ ಕೊಡಿ. ಪೊಲೀಸರು ಏನ್ರಿ ಮಾಡಬೇಕು? ಆ ಯುವತಿನೇ ಅಲ್ಲಿಗೆ ಹೋದ್ರೆ ಇನ್ನೆಲ್ಲ ಯುವತಿಯರಿಂದ ಪೊಲೀಸರು ಒಬ್ಬೊಬ್ರು ಕಾನ್ಸ್ಟೇಬಲ್ ಇಡೋಕ್ಕಾಗತ್ತಾ? ಒಳ್ಳೆ ಕಥೆ ಆಯ್ತಲ್ಲ. ಮನೇಲಿ ಅಪ್ಪ ಅಮ್ಮಮ್ಮ ಸರಿ ಇರಬೇಕು, ಇಲ್ಲ ಯುವತಿಯರು ಮೊದಲು ಸರಿ ಆಗ್ಬೇಕು, ಆಮೇಲೆ ಎಲ್ಲ ಸರಿ ಆಗುತ್ತೆ. ಇವ್ರು ಹೋಗೋದಂತೆ, ಆಮೇಲೆ ಪೊಲೀಸರು ಕ್ರಮ ತಗೊಳ್ಬೇಕು ಅಂತಾರೆ. ಆಮೇಲೆ ತಗೊಳ್ತಾರೆ ಅವರು. ಸಮಾಜಘಾತಕ ಕೃತ್ಯಗಳ ಬಗ್ಗೆ ಕ್ರಮ ಕೈಗೊಳ್ಳಿ ಮನವಿ ಸ್ವೀಕರಿಸಿದ ಕಾರ್ಕಳ DYSP. ಘಟನೆ ನಡೆದ ತಕ್ಷಣ ಕ್ರಮ ಕೈಗೊಂಡಿದ್ದೀವಿ ಅಂತ DYSP ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದು ಮಾಡಿದ್ದೀರಿ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಆ ವಿಚಾರದಲ್ಲಿ. ಕಾರಣ ಹೇಳಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರೆಕ್ಟ್ ಹೋಗಿದ್ದಾರೆ. ಬಟ್ ನಾನು ಹೇಳೋದು, ಯಾರೆಷ್ಟೇ ಹೋರಾಟ ಮಾಡಲಿ, BJPನೋ ಹಿಂದೂ ಸಂಘಟನೆಗಳು ಯಾರೇ ಹೋರಾಟ ಮಾಡಲಿ, ಬದಲಾವಣೆ ಆಗಬೇಕಾಗಿರೋದು ಯುವತಿಯರು, ಅವರ ತಂದೆ ತಾಯಿಗಳು ಅಲ್ಲ, ಯುವತಿಯರು ಮನಸ್ಥಿತಿಗಳು. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ಇದ್ದಾರೆ. ದೀಪಕ್, ಕರಾವಳಿ ಭಾಗದಲ್ಲಿ ಇಂಥ ಪ್ರಕರಣಗಳು ಆಗ್ತಾ ಇದೆ ಅಂತಂದಾಗ ಇಲ್ಲಿ ಯಾರು ಹೋರಾಟ ಮಾಡಿದ್ರು, ಯಾರು ಎಷ್ಟೇ ಬೊಬ್ಬೆ ಹೊಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಯುವತಿಯರಿಗೆ ಮನದಟ್ಟಾಗುವವರೆಗೂ ಇಂತಹ ಪ್ರಕರಣಗಳು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ ಅಲ್ವಾ ದೀಪಕ್? ಏನಾಗಿದೆ ಈ ಪ್ರಕರಣ ಈಗ? ಹೌದು ಅರವಿಂದ್, ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಮತ್ತು ಈ ಹಿಂದಿನ ಯಾವುದೇ ಪ್ರಕರಣಗಳು ಆದಾಗಲೂ ಕೂಡ ಆ ಸಂದರ್ಭದಲ್ಲಿ ಪ್ರತಿಭಟನೆಗಳ ಮೂಲಕ ಮನವರಿಕೆಯನ್ನು ಮಾಡುವುದು, ಪೊಲೀಸರಿಗೆ ಮನವಿಯನ್ನು ಕೊಡುವುದು, ಜನಜಾಗೃತಿಯನ್ನು ಮೂಡಿಸುವುದನ್ನು ಬೇರೆ ಬೇರೆ ಸಂಘಟನೆಗಳು ಮಾಡ್ತಾನೆ ಬರ್ತಾ ಇದೆ. ಮತ್ತೆ ಈ ಥರದ ಒಂದು ಘಟನೆ ಆದಂತಹ ಸಂದರ್ಭದಲ್ಲೂ ಕೂಡ ಕಾರ್ಕಳದಲ್ಲಿ ಸೋಮವಾರ ಒಂದು ದೊಡ್ಡ ಮಟ್ಟದ ಖಂಡನಾ ಸಭೆಯನ್ನು ಮಾಡಬೇಕು, ಪ್ರತಿಭಟನೆಯನ್ನು ಮಾಡಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ನಿರ್ಧಾರವನ್ನು ಮಾಡಿದೆ. ಈಗಾಗಲೇ ಒಂದು ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಈಗಾಗಲೇ ಪೊಲೀಸರ ತನಿಖೆ ಒಂದು ಸೈಡಿಂದ ನಡೀತಾ ಇದ್ರೆ, ಮತ್ತಷ್ಟು ಅಂದ್ರೆ ಈ ಪ್ರಕರಣದಲ್ಲಿ ಯಾರಾದರೂ ಆರೋಪಿಗಳಿದ್ದಾರೆ ಮತ್ತು ಇದರ ಹಿಂದೆ ಒಂದು ದೊಡ್ಡ ಮಟ್ಟದ ಡ್ರಗ್ ಜಾಲ ಇದೆ ಅನ್ನುವಂಥ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಕಾರ್ಕಳದ ಖಾಸಗಿ ಹೋಟೆಲ್ನಲ್ಲಿ ಹಿಂದೂ ಮುಖಂಡರುಗಳು ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಮತ್ತು ಸೋಮವಾರದ ಈ ಪ್ರತಿಭಟನಾ ಮತ್ತು ಖಂಡನಾ ಸಭೆ ಯಾವ ತರ ಇರ್ತದೆ ಮತ್ತು ಈ ಘಟನೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಇದು ಘಟನೆ ಎನ್ನುವಂಥದ್ದು ಎರಡು ವಿಚಾರ. ಇವತ್ತು ಇದು ಕಾರ್ಕಳದಲ್ಲಿ ನಡೆದಿರುವಂಥ ಅಮಾಯಕ ಹಿಂದೂ ಹೆಣ್ಮಕ್ಳ ಮೇಲೆ ನಡೆದಿರುವಂಥ ಅತ್ಯಾಚಾರ ಮತ್ತು ಡ್ರಗ್ಸ್, ಅಂದರೆ ಒಂದು ಲವ್ ಜಿಹಾದ್ ಮತ್ತೊಂದು ಡ್ರಗ್ಸ್. ಇದು ಜಿಹಾದ್ ಮತ್ತು ಡ್ರಗ್ಸಿನ ಹಿಂದೆ ಇರುವಂಥದ್ದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು. ಅದರ ಹಿಂದಿರುವಂಥ ಏನು ಷಡ್ಯಂತ್ರ ಇದೆ, ವ್ಯವಸ್ಥಿತ, ಇದೊಂದು ಪೂರ್ವಯೋಜಿತ ಕೃತ್ಯ. ಇದು ನಡೀತಾ ಇರುವಂಥದ್ದು ಇದೊಂದು ಗ್ಯಾಂಗ್ ರೇಪ್ ಈ ರೀತಿಯಾಗಿ ನಡೀತಾ ಇದೆ. ಅಂದರೆ ಇದು ಮುಂದೆ ಮುಂದುವರಿಸಬಾರ್ದು ಅಂತ ಹೇಳಿದರೆ ಇದರ ಹಿಂದೆ ಇರುವಂಥದ್ದು ಕಾಣದ ಕೈಗಳು ಮತ್ತು ಪೂರ್ಣ ತನಿಖೆ ಆಗಬೇಕು, ಸ್ಪಷ್ಟವಾದಂತಹ ತನಿಖೆ. ಇದರ ಹಿಂದೆ ಇರುವಂಥ ವ್ಯವಸ್ಥಿತ ಡ್ರಗ್ಸ್ ಷಡ್ಯಂತ್ರ, ಅದರ ಡ್ರಗ್ಸಿನ ಮಾಫಿ ಏನಿದೆ ಅದರಲ್ಲೂ ಕೂಡ ಬಯಲಿಗೆಳಿಬೇಕೆನ್ನುವಂಥದ್ದು ನಮ್ಮ ಆಗ್ರಹ. ಇದನ್ನೆಲ್ಲವನ್ನ ಮುಂದಿಟ್ಕೊಂಡು ಇವತ್ತು ಕಾರ್ಕಳದ ಜನತೆ ತಲೆದಗ್ಗಿಸುವಂತಾಗಿದೆ. ಅದಕ್ಕೋಸ್ಕರ ಒಂದು ಖಂಡನ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾಡಿದ್ದು ಸೋಮವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ಖಂಡನ ಸಭೆ ಕಾರ್ಕಳ ತಾಲೂಕಿನಲ್ಲಿ ನಡೆಯುತ್ತೆ, ತಾಲೂಕು ಕೇಂದ್ರದಲ್ಲಿ ನಡೆಯುತ್ತೆ, ನಗರದಲ್ಲಿ. ನಾವು ಇವತ್ತು ಸರ್ಕಾರದ ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ತನಿಖೆ, ಈ ಡ್ರಗ್ಸ್ ಮಾಫಿಯಾ ಇದು ಕೇವಲ ಇದು ಒಂದು ಅಮಾಯಕ ಹಿಂದೂ ಹೆಣ್ಮಕ್ಕಳ ನಡೆಯುವಂಥ ಗ್ಯಾಂಗ್ ರೇಪ್ನ ಬಗ್ಗೆ ಅಲ್ಲ. ಇದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಕಾರ್ಕಳದ ಭಾಗದ ಅಥವಾ ಇಲ್ಲ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಆನಂತರ ಜಿಹಾದ್ ನಡೀತಾ ಇದೆ, ಲವ್ ಜಿಹಾದ್ ನಡೀತಿದೆ. ಇದನ್ನೆಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕೆನ್ನುವಂಥ ನಮ್ಮ ಸರ್ಕಾರಕ್ಕೆ ಆಗ್ರಹ, ಪೊಲೀಸ್ ಇಲಾಖೆಗೆ ಕೂಡ ಆಗ್ರಹ.
ಅರುಣ್, ಅಂದ್ರೆ ಇದರ ಹಿಂದೆ ಅಂದ್ರೆ ಯುವತಿಯನ್ನ ಪ್ರೀ ಪ್ಲಾನ್ಡ್ ಆಗಿ ಕರ್ಕೊಂಡು ಹೋಗಿದ್ದಾರೆ ಮತ್ತು ಬರುವಂತಹ ವಸ್ತುಗಳನ್ನ ಬೆರೆಸಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಮತ್ತು ಇದು ಒಬ್ಬ ವ್ಯಕ್ತಿಯಿಂದ ಆದಂತಹ ಘಟನೆ ಅಲ್ಲ, ಅದಕ್ಕೆ ಯಾರು ಸಹಾಯ ಮಾಡಿದ್ದಾರೆ ಅವರ ಬಗ್ಗೆ ಕೂಡ ಕೂಲಂಕುಷವಾದ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯಗಳನ್ನು ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಅರುಣ್.